ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದುನಾಪೀಠದಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯ ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಅನಂತಾನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿರುವಂತಹ ರಾಜ ಎಸ್ ಗಿರಿಯಾಚಾರ್ಯರಿಗೂ ಕೂಡ ಅನಂತಾನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಈ ವಿಷಯದಲ್ಲಿ ನನಗೆ ನಿರ್ದೇಶನ ಮಾಡುತ್ತಿರುವಂತಹ ಕನಕಾಚಲಾಚಾರ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದಿನ ವಿಡಿಯೋದಲ್ಲಿ ಏನು ಹೇಳಲ್ಪಡುತ್ತದೆ, ಇಂದಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋದು ಅಂತಂದರೆ ಅಕ್ಷಯ ತೃತೀಯ ಬಗ್ಗೆ. ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸಬೇಕು, ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕು ಎಂಬುದಾಗಿ ತಿಳಿಯಲ್ಪಡುತ್ತದೆ. ಅಕ್ಷಯ ತೃತೀಯ ಅಂದರೆ ನಾವು ಸಾಮಾನ್ಯವಾಗಿ ಮುಹೂರ್ತಗಳನ್ನು ಕೇಳಿದ್ದೇವೆ. ಮೊದಲಿಗೆ 3.5 ಮುಹೂರ್ತಗಳು ಯಾವುವು ಅಂತಂತಂದ್ರೆ 3.5 ಮುಹೂರ್ತ ಚೈತ್ರ ಪ್ರತಿಪತ್ ಅರ್ಥಾತ್ ಯುಗಾದಿಯ ದಿನ, ಮತ್ತು ವೈಶಾಖ ಶುಕ್ಲ ತೃತೀಯ ಅಂದ್ರೆ ಅರ್ಥಾತ್ ಅಕ್ಷಯ ತೃತೀಯ, ಆಮೇಲೆ ಆಶ್ವೀಜ ಶುದ್ಧ ದಶಮಿ ಅಂದ್ರೆ ವಿಜಯದಶಮಿ, ಇನ್ನು ಕಾರ್ತೀಕ ಶುಕ್ಲ ಪ್ರತಿಪತ್ ಈ ಅರ್ಧ ದಿನ ಅಂದ್ರೆ 12 ಗಂಟೆವರೆಗೂ ಈ ಮುಹೂರ್ತಗಳನ್ನ 3.5 ಮುಹೂರ್ತಗಳು ಎಂಬುದಾಗಿ ಕರೀತಾರೆ. 3.5 ಮುಹೂರ್ತಗಳಲ್ಲಿ ಒಂದಾದಂತಹ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸಬೇಕು ಅಂತಂತಂದ್ರೆ, ಮೊದಲಿಗೆ ಅಕ್ಷಯ ತೃತೀಯ ದಿನ ಏನ್ ಮಾಡಬೇಕು, ನಾವು ಸಾಮಾನ್ಯ ಜನರು ನಾವು ಎಲ್ಲಾ ಪ್ರತಿನಿತ್ಯದಲ್ಲಿ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಪಾಪ ಕೆಲಸ ಆಗ್ತಾನೆ ಇರುತ್ತೆ. ಆ ಪಾಪ ಕೆಲಸ ಪರಿಹಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅಕ್ಷಯ ತೃತೀಯ ದಿನ ಯವ ಹೋಮವನ್ನು ಮಾಡಬೇಕು, ಇನ್ನು ಯವದಾನವನ್ನು ಮಾಡಬೇಕು, ಇನ್ನು ಯವ ಅಶನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಆ ಪಾಪಗಳೆಲ್ಲ ನಾಶ ಆಗ್ತವೆ. ಇನ್ನು ಏನು ಅಕ್ಷಯ ತೃತೀಯ ದಿನ ಇನ್ನೊಂದು ಏನು ಸಂಶಯ ಬರುತ್ತೆ ಅಂತಂದ್ರೆ, ಅಕ್ಷಯ ತೃತೀಯ ದಿನ ಗಂಧಲೇಪನವನ್ನು ಮಾಡ್ತಾರೆ. ರಾಯರಿಗೆ ಮತ್ತು ಕೃಷ್ಣ ಪರಮಾತ್ಮನಿಗೆ, ರಾಯರಿಗೆ, ಮುಖ್ಯ ಪ್ರಾಣದೇವರಿಗೆ ಇತ್ಯಾದಿ ಎಲ್ಲರಿಗೂ ಕೂಡ ಗಂಧಲೇಪನವನ್ನು ಮಾಡ್ತಾರೆ. ಗಂಧಲೇಪನೆ ಮಾಡುವುದರಿಂದ ಏನ್ ಪ್ರಯೋಜನ ಅಂತಂತಂದ್ರೆ, ಗಂಧಲೇಪನೆ ಮಾಡುವುದರಿಂದ ವೈಕುಂಠ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ತಿಳಿಯಲ್ಪಡಬೇಕು. ಇನ್ನು ಅಕ್ಷಯ ತೃತೀಯ ದಿನ ತಿಲತರ್ಪಣ ಮಾಡುವುದ ವಿಷಯದಲ್ಲಿ ಏನಾದರೂ ಸಂಶಯ ಇದ್ರೆ, ಅಕ್ಷಯ ತೃತೀಯ ದಿನ ತಿಲತರ್ಪಣವನ್ನು ಮಾಡಬೇಕು. ತಿಲತರ್ಪಣವನ್ನು ಮಾಡಿ ರಾತ್ರಿ ಭೋಜನವನ್ನು ಮಾಡಬಾರದು. ತಿಲತರ್ಪಣ ಯಾರು ಮಾಡಬೇಕು ಅಂತಂದ್ರೆ, ಶ್ರಾದ್ದಕ್ಕೆ ಅಧಿಕಾರಿಗಳು ಯಾರು ಅವರು ಮಾತ್ರ ತಿಲತರ್ಪಣವನ್ನು ಮಾಡಬೇಕು. ಈ ತಿಲತರ್ಪಣವನ್ನು ಕೊಟ್ಟು ಮತ್ತು ರಾತ್ರಿಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬಾರದು. ಇನ್ನು ಅಕ್ಷಯ ತೃತೀಯ ದಿನ ವಿಶೇಷವೇನು ಅಂತಂತಂದ್ರೆ, ಉದಕ ಕುಂಭ ಅಂತಂದ್ರೆ ಒಂದು ಪಾತ್ರೆ ಅಥವಾ ಗಡಿಗೆ ಅಥವಾ ತಾಮ್ರ ಪಾತ್ರೆ, ತಂಬಿಗೆ, ಹಿತ್ತಾಳೆ ತಂಬಿಗೆ, ಈ ಉದಕ ಕುಂಭದಲ್ಲಿ ಅದರಲ್ಲಿ ನೀರನ್ನ ತುಂಬಿಸಿ, ಆ ನೀರಿನಲ್ಲಿ ಗಂಧ ಮತ್ತು ತಿಲ ಇತ್ಯಾದಿಗಳನ್ನು, ಯಥಾಶಕ್ತಿ ದಕ್ಷಿಣೆ ಇತ್ಯಾದಿಗಳನ್ನು ಇಟ್ಟು ಪಿತೃದೇವತೆಗಳು ತೃಪ್ತರಾಗಬೇಕು ಎಂಬುದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು. ಈ ದಾನವನ್ನು ಬ್ರಾಹ್ಮಣರಿಗೆ, ಈ ಉದಕ ಕುಂಭವನ್ನು ದಾನವನ್ನಾಗಿ ಕೊಡಬೇಕಾದ್ರೆ ಯಾವ ಮಂತ್ರವನ್ನು ಪಠನೆ ಮಾಡ್ತಾ ಈ ಉದಕ ಕುಂಭವನ್ನು ದಾನವನ್ನಾಗಿ ಕೊಡಬೇಕು ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಏಷ ಧರ್ಮ ಘಟೋದತ್ತೋ ಬ್ರಹ್ಮ ವಿಷ್ಣು ಶಿವಾತ್ಮಕಃ ಅಸ್ಯ ಪ್ರದಾನ ತೃಪ್ಯಂತು ಪಿತರೂಪಿ ಪಿತಾಮಹ ಗಂಧೋದಕ ತಿಲಯ ಮಿಶ್ರಂ ಸಾನಂ ಕುಂಭ ಫಲಾನ್ವಿತಂ ಪಿತೃಭ್ಯ ಸಂಪ್ರದಾಸ್ಯಾಮಿ ಅಕ್ಷಯ್ಯ ಮುಪತಿಷ್ಠತು ಎಂಬುದಾಗಿ ಈ ಮಂತ್ರವನ್ನು ಹೇಳ್ತಾ ಈ ರೀತಿಯಾಗಿ ಶ್ಲೋಕವನ್ನು ಹೇಳ್ತಾ ಯಾವ ಪಾತ್ರೆ ಅಂದ್ರೆ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ತಿಲ ಮತ್ತು ಗಂಧವನ್ನೇನು ಹಾಕಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿರ್ತೀರಲ್ಲ, ಆ ಸಂಕಲ್ಪವನ್ನು ತಂಬಿಗೆಯನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡಬೇಕು. ಇನ್ನು ಈ ಅಕ್ಷಯ ತೃತೀಯ ದಿನ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ದುಷ್ಟ ಕ್ಷತ್ರಿಯರ ನಾಶ ಮಾಡುವುದಕ್ಕೋಸ್ಕರ ಅವತರಿಸಿರುವಂತಹ ಪರಶುರಾಮ ಜಯಂತಿಯು ಕೂಡ ಅಕ್ಷಯ ತೃತೀಯ ದಿನ. ಈ ಅಕ್ಷಯ ತೃತೀಯ ದಿನ ನಾವು ಭೀಷ್ಮಾಷ್ಟಮಿಯ ದಿನದಂದು ಭೀಷ್ಮ ತರ್ಪಣವನ್ನು ಹೇಗೆ ಕೊಡ್ತೇವೋ ಅದೇ ರೀತಿಯಾಗಿ ಕೂಡ ಅಕ್ಷಯ ತೃತೀಯ ದಿನ ಪರಶುರಾಮ ಜಯಂತಿ ಆದ್ದರಿಂದ ಪರಶುರಾಮ ದೇವರಿಗೂ ಕೂಡ ನಾವು ಯಾವ ಅರ್ಘ್ಯವನ್ನು ಕೊಡಬೇಕು, ಆ ಅರ್ಘ್ಯವನ್ನು ಕೊಡಬೇಕಾದ್ರೆ ಈ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು. ಮದಗ್ನಿ ಸುತೋ ವೀರ ಕ್ಷತ್ರಿಯಾಂತಕರ ಪ್ರಭೋ ಗೃಹಾಣರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ.
ಇನ್ನು ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡ್ತಾರೆ. ಆ ಬಂಗಾರ ಖರೀದಿ ಮಾಡೋ ವಿಷಯದಲ್ಲಿ ಏನಾದ್ರೂ ಪ್ರಮಾಣ ಇದೆ ಅಂತಂದ್ರೆ, ಪ್ರಮಾಣ ಇದೆ ಅಂತೂ ಇಲ್ಲ, ಇಲ್ಲ ಅಂತೂ ಇಲ್ಲ. ಆ ಬಂಗಾರವನ್ನು ಯಾಕೆ ಖರೀದಿ ಮಾಡ್ತಾರೆ ಅಂತಂದ್ರೆ, ಬಂಗಾರವು ಸಂಪತ್ತಿನ ಪ್ರತೀಕವಾದ್ದರಿಂದ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡ್ತಾರೆ. ಹಿಂದೆ ಹೇಳಿದಂತೆ ಅಕ್ಷಯ ತೃತೀಯ ಅಂತಂದ್ರೆ, ಅಕ್ಷಯ ಅಂತಂದ್ರೆ ಕ್ಷಯ ಅಂತಂದ್ರೆ ನಾಶರಹಿತವಾದದ್ದು, ಆ ಅಕ್ಷಯ ಅಂತಂದ್ರೆ ನಾಶರಹಿತವಾದದ್ದು. ಆದ್ದರಿಂದ ಬಂಗಾರವು ಸಂಪತ್ತಿನ ಪ್ರತೀಕವಾದ್ದರಿಂದ ಅಂದಿನ ದಿನ ಬಂಗಾರ ಖರೀದಿ ಮಾಡುವುದರಿಂದ ಸಂಪತ್ತು ನಾಶವಾಗೋದಿಲ್ಲ, ಅಭಿವೃದ್ಧಿ ಆಗ್ತದೆ ಎಂಬ ಇದರಲ್ಲಿ ಬಂಗಾರವನ್ನು ಖರೀದಿ ಮಾಡ್ತಾರೆ. ಬಂಗಾರವನ್ನೇ ಖರೀದಿ ಮಾಡಬೇಕು ಮತ್ತು ಬೇರೆ ಕೆಲಸ ಮಾಡಬಹುದೋ ಮಾಡಬಾರ್ದು ಎಂಬುದಾದ್ರೆ ಆ ದಿನ ಶಾಸ್ತ್ರದಲ್ಲಿ ಪ್ರವೃತ್ತಿಯನ್ನು ಮಾಡಬಹುದು ಅಥವಾ ಧರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಬಹುದು. ಈ ರೀತಿಯಾಗಿ ಶಾಸ್ತ್ರ ಮತ್ತು ಧರ್ಮದಲ್ಲಿ ಪ್ರವೃತ್ತಿ ಮಾಡುವುದರಿಂದ ಏನು ಅಂತಂದ್ರೆ, ಆ ಯಾವ ಪ್ರವೃತ್ತಿ ಆಗಿರುವಂತಹ ಸಮಯ ಅಂತಂದ್ರೆ ಆ ಶಾಸ್ತ್ರದಲ್ಲಿ ಏನ್ ಪ್ರವೃತ್ತಿ ಆಗ್ತಾನೆ ಆ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೊರತು ಕ್ಷೀಣಿಸ್ತಾ ಹೋಗೋದಿಲ್ಲ. ಆದ್ದರಿಂದ ಅಕ್ಷಯ ತೃತೀಯ ದಿನ ಶಾಸ್ತ್ರದಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಮತ್ತು ಧರ್ಮದಲ್ಲಿ ಪ್ರವೃತ್ತಿ ಮಾಡಬೇಕು ಎಂಬುದಾಗಿ ಹೇಳ್ತಾ, ಇನ್ನು ಅಕ್ಷಯ ತೃತೀಯ ಯಾವ ದಿನ ಯಾವ ನಕ್ಷತ್ರದಲ್ಲಿ ಬಂದ್ರೆ ಶ್ರೇಷ್ಠ ಅಂತ ಪ್ರಶ್ನೆ. ಯಾವ ದಿನ ಅಂತಂದ್ರೆ, ಈಗ ನಮ್ಗೆ 7 ವಾಸರಗಳಿವೆ, 27 ನಕ್ಷತ್ರಗಳಿವೆ. ಆ 27 ನಕ್ಷತ್ರಗಳಲ್ಲಿ 7 ವಾಸರಗಳಲ್ಲಿ ಯಾವ ನಕ್ಷತ್ರ ಮೇಲೆ ಯಾವ ವಾಸರದ ಮೇಲೆ ಯಾವ ನಕ್ಷತ್ರ ಮೇಲೆ ಬಂದ್ರೆ ಶ್ರೇಷ್ಠ ಅಂತಂದ್ರೆ, ಬುಧವಾರದ ಮೇಲೆ ರೋಹಿಣಿ ನಕ್ಷತ್ರದ ಮೇಲೆ ಅಕ್ಷಯ ತೃತೀಯ ಬಂದ್ರೆ ಬಹಳ ಶ್ರೇಷ್ಠ. ಈ ಬಾರಿ ಬುಧವಾರದ ಮೇಲೆ ಬುಧವಾರದ ದಿನ ರೋಹಿಣಿ ನಕ್ಷತ್ರ ಮೇಲೆ ಅಕ್ಷಯ ತೃತೀಯ ಬಂದಿದೆ. ಆದ್ದರಿಂದ ಈ ಅಕ್ಷಯ ತೃತೀಯ ಬಹಳ ಪುಣ್ಯದಾಯಕವಾಗಿದೆ ಎಂಬುದಾಗಿ ಹೇಳ್ತಾ, ಇನ್ನು ಈ ಮುಂದಿನ ವಿಡಿಯೋದಲ್ಲಿ ಏನಾದ್ರೂ ನಿಮ್ಮ ಪ್ರಶ್ನೆಗಳು ಅಂತಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಉಪಯೋಗ ಪಡ್ಕೊಳ್ಳಲು ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾಗಿ ಧರ್ಮದ ವಿಷಯಗಳನ್ನ ತಿಳಿತಾ ಹೋಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವ ಉದ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ.